ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಮೇಜರ್ ಫೋಕಸ್ಡ್ ಏರಿಯಾ ಏನಂತ ಹೇಳಿದ್ರೆ ವಿಜುವಲೈಸೇಷನ್ ಮತ್ತೆ ಸೆಲ್ಫ್ ಸ್ಟಡೀಸ್ ಇಂಪಾರ್ಟೆನ್ಸ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜೊತೆಗೆ ಆಲ್ಮೋಸ್ಟ್ ಒಂದು 15ರಿಂದ 20 ಪಾಯಿಂಟ್ಸ್ ಗಳಿದೆ, ಅಂದ್ರೆ ಒಂದು ವ್ಯಾಲ್ಯೂ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಸೊ ವೆನ್ ಎವರ್ ವಿ ಸ್ಪೀಕ್ ವಿತ್ ಸ್ಟೂಡೆಂಟ್ ಆರ್ ಪೇರೆಂಟ್ಸ್, ನಾವು ಈ ಒಂದು 20 ಪಾಯಿಂಟ್ಸ್ ಗಳು ನಮ್ಗೆ ವಿಷಯಗಳು ಕ್ಲಾರಿಟಿ ಇತ್ತು ಅಂದ್ರೆ ಸೊ ನಮ್ಮ ಕಾನ್ವರ್ಸೇಷನ್ ಹೈಲಿ ಕ್ವಾಲಿಟೇಟಿವ್ ಆಗಿರುತ್ತೆ. ಓಕೆ, ಅಂದ್ರೆ ಇನ್ನ ಸಾಕಷ್ಟು ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಏನಿಲ್ಲ. ನಮ್ಗೊಂದು 15ರಿಂದ 20 ವಿಷಯಗಳು, ಅಂದ್ರೆ ಈಗ ಎಕ್ಸಾಂಪಲ್ ನಾನು ನಿನ್ನೆ ಹೇಳ್ದಾಗೆ ಈ ವಿಜುವಲೈಸೇಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಸೆಲ್ಫ್ ಸ್ಟಡೀಸ್ ಇಂಪಾರ್ಟೆಂಟ್ ಇರ್ಬೋದು, ಜೊತೆಗೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ಸ್ ಗಳ ಬಗ್ಗೆ ಆಗಿರ್ಬೋದು, ಸೊ ಜೊತೆಗೆ ಮೆಮೊರಿ ಟೆಕ್ನಿಕ್ಸ್, ಸ್ಪೀಡ್ ರೀಡಿಂಗ್, ಸ್ಪೀಡ್ ರೈಟಿಂಗ್, ಈ ತರದ್ದು ಸಾಕಷ್ಟು ಒಂದಿಷ್ಟು ವಿಷಯಗಳನ್ನ ನಾವು ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ ಜೊತೆ ಕಮ್ಯುನಿಕೇಶನ್ ಮಾಡಿದಾಗ ಸೊ ನಮ್ಮ ಕಾನ್ವರ್ಸೇಷನ್ಗೆ ಒಂದು ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಶನ್ ಕೊಟ್ಟಾಗುತ್ತೆ. ಅಂದ್ರೆ ಸೊ ನಾವು ಯಾರದೇ ನಮ್ಮ ಪ್ರಾಡಕ್ಟ್ ಕಂಟೆಂಟ್ ನಾವು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ಸೊ ಡೆಫಿನೆಟ್ಲಿ ನಾವು ಪ್ರಾಡಕ್ಟ್ ಮತ್ತೆ ನಮ್ಮ ಕಂಟೆಂಟ್, ಕೋರ್ಸ್, ಆಪ್ ಇದನ್ನೆಲ್ಲ ಹೇಳೋದು ರೈಟ್, ಬಟ್ ಅದ್ರ ಜೊತೆಗೆ ಇನ್ನ ವ್ಯಾಲ್ಯೂ ಕ್ರಿಯೇಷನ್ ಹೇಗ್ ಮಾಡ್ಬೋದು ಅಂತ ಹೇಳಿ ನಾವ್ ಇವತ್ತು ಅರ್ಥ ಮಾಡ್ಕೊಳ್ಳೋದಾದ್ರೆ ಸುಮಾರು ಒಂದು 15ರಿಂದ 20 ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗತ್ತೆ. ಓಕೆ, ಸೊ ಅದೆಲ್ಲಾನು ಕೂಡ ನಾವು ಒಂದು ಕ್ಲೈಂಟ್ ಅಂದ್ರೆ ಒಂದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಆಗಿ ಡಿಸ್ಕಸ್ ಮಾಡಿದಾಗ, ನಾವು ಟೆಲಿಫೋನಿಕ್ ಕಾಲ್ ಅಲ್ಲಿ ಆಗಿರ್ಬೋದು ಅಥವಾ ನೇರವಾಗಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋ ಟೈಮ್ ಅಲ್ಲಿ ಎಕ್ಸೆಪ್ಟ್ ನಮ್ಮ ಕಂಟೆಂಟು, ಕೋರ್ಸು, ಅಪ್ಲಿಕೇಶನ್ ಜೊತೆಗೆ ಅಡಿಷನಲ್ ಆಗಿ ನಾವು ಇನ್ಫಾರ್ಮೇಶನ್ ಕೊಟ್ಟಾಗ ಒಂದು ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಶನ್ ಆಗಿ ನಮ್ಗೆ ಕನ್ವರ್ಷನ್ ಕೂಡ ಈಸಿ ಆಗತ್ತೆ. ಓಕೆ, ಸೊ ಅವೆಲ್ಲ ಪಾಯಿಂಟ್ಸ್ ಗಳನ್ನ ಕೂಡ ನಾನು ರೈಟ್ ಡೌನ್ ಮಾಡಿ ಒಂದು ಡೆಡಿಕೇಟೆಡ್ ಸೆಷನ್ ನ ತಗೊಂಡು ಒಂದು ಪ್ಯೂರ್ಲಿ ಒಂದು ಅಂದ್ರೆ ಲೈಕ್ ಯಾವುದೇ ಕಸ್ಟಮರ್ ಆಗಿರ್ಬೋದು, ಸೊ ನಾವು 100% ಆ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದಾಗ ಲೈಕ್ ಅಪೋಸಿಟ್ ಕಸ್ಟಮರ್ಗೆ ಯಾವ ಪಾಯಿಂಟ್ ಅಲ್ಲಿ ಅವರು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಬೇಸ್ಡ್ ಆನ್ ದ ಸಿಚುಯೇಷನ್, ಬೇಸ್ಡ್ ಆನ್ ದ ಸರ್ಕಮ್ಸ್ಟಾನ್ಸಸ್, ಈ ವಿಷಯಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಆಲ್ಮೋಸ್ಟ್ 100% ಕ್ಲೋಸಿಂಗ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅವಾಗೆ ನಾವು ರೆಗ್ಯುಲರ್ ಆಗಿ ಇರ್ತಕ್ಕಂತ ಕಾಂಪಿಟೇಟರ್ಸ್ ಗಿಂತ ಔಟ್ಶೈನ್ ಆಗೋದಕ್ಕೆ ಮೇಜರ್ ಆಗಿ ರೋಲ್ ಪ್ಲೇನ ಮಾಡಿದಾಗುತ್ತೆ. ಜೊತೆಗೆ ಅವ್ರಿಗೂ ಕೂಡ ಸಾಕಷ್ಟು ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಶನ್ ಕೊಟ್ಟಾಗ ಡೆಫಿನೆಟ್ಲಿ ಸ್ಟೂಡೆಂಟ್ ಆಗಿರೋದು, ಪೇರೆಂಟ್ ಅಥವಾ ಕಸ್ಟಮರ್ ನಮ್ಮ ರೆಗ್ಯುಲರ್ ಕಾನ್ವರ್ಸೇಷನ್ ನ ರೆಸ್ಪೆಕ್ಟ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಎಸ್ಟರ್ಡೇ ಡಿಸ್ಕಷನ್ ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ. ಅದನ್ನ ಇನ್ನ ಡೆಪ್ತ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ನಾನು ರೆಗ್ಯುಲರ್ ಆಗಿ ನೆಕ್ಸ್ಟ್ ಆಫ್ಲೈನ್ ಸೆಷನ್ಸ್ ನ ಏನು ಆರ್ಗನೈಸ್ ಮಾಡ್ತೀವಿ, ಆ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ನ ಡೈರೆಕ್ಟ್ ಸೆಷನ್ಸ್ ಗೆ ಇನ್ವೈಟ್ ಮಾಡ್ತೀವಿ. ಸೊ ಲೈಕ್ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಇಂಪ್ಲಿಮೆಂಟೇಶನ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ಹೇಳೋದಾದ್ರೆ, ಸೊ ಇವಾಗ ಆಲ್ರೆಡಿ ನಮ್ಗೆ ಎಕ್ಸಿಸ್ಟಿಂಗ್ ಶಿಶು ವಿಕಾಸ್ ಅಪ್ಸ್ಕಿಲ್ SBI ಪ್ರೋಗ್ರಾಮ್ಗೆ ಎನ್ರೋಲ್ ಆದಂತ ಸ್ಟೂಡೆಂಟ್ಸ್ ಒಂದು ಕಮ್ಯುನಿಟಿ ಬಿಲ್ಡ್ ಆಗಿದೆ. ಅವರೆಲ್ಲರನ್ನೂ ಕೂಡ ಫಸ್ಟ್ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಮೀಟಿಂಗಿಗೆ ಇನ್ವೈಟ್ ಮಾಡ್ತೀವಿ. ಸೊ ಮೀಟಿಂಗಿಗೆ ಇನ್ವೈಟ್ ಮಾಡಿದ ನಂತರ ನಮ್ಮ ಅಪ್ಲಿಕೇಶನ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅವರು ಸ್ವಂತ ಅವರೇ ಓನ್ ಆಗಿ ಒಂದು ಇನ್ಶೂರೆನ್ಸ್ ನ ಕ್ಲೇಮ್ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೊಳ್ಳೋದು, ಮತ್ತೆ ಇನ್ನ ಸಾಕಷ್ಟು ಬೆನಿಫಿಟ್ಸ್ ಗಳನ್ನ ಅವರು ನಮ್ಮ ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾವು ಅವರಿಗೆ ಆನ್ಲೈನ್ ನಲ್ಲಿ ಒಂದು ಸೆಷನ್ ನ ತಗೊಳ್ತೀವಿ. ಸೊ ಅದಾದ ನಂತರ ಅದು ಡಿಸ್ಟಿಕ್ ವೈಸ್ ತಗೊಂತೀವಿ, ಅಂದ್ರೆ ಡಿಸ್ಟಿಕ್ ನ ನಾವು ಶಾರ್ಟ್ ಲಿಸ್ಟ್ ಮಾಡಿ ಡಿಸ್ಟಿಕ್ ಅಲ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ನಾವು
ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ನ ಒಂದು ಸೆಷನ್ ಗೆ ಇನ್ವೈಟ್ ಮಾಡಿ ಅಲ್ಲಿ ಅವರಿಗೆ ನಮ್ಮ SUI ಎನ್ರೋಲ್ಡ್ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಬೆನಿಫಿಟ್ಸ್ ಗಳ ಬಗ್ಗೆ ಇನ್ನೊಂದ್ಸರಿ ರಿವಿಷನ್ ಮಾಡಿ, ಜೊತೆಗೆ ಅಡಿಷನಲ್ ಆಗಿ ನಮ್ಮ ಕೋರ್ಸ್ ಮತ್ತೆ ಬೆನಿಫಿಟ್ಸ್ ಗಳನ್ನು ಕೂಡ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸಿ, ಜೊತೆಗೆ ಒಂದು ಪ್ಯೂರ್ಲಿ ಒಂದು ಕ್ವಾಲಿಟಿ ಟೈಮ್, ಒಂದು ಹಾಫ್ ಡೇ ಆಗಿರ್ಬೋದು, ಫುಲ್ ಡೇ ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಮಕ್ಕಳಿಗೆ ಅವರ ಪ್ರೆಸೆಂಟ್ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಜೊತೆಗೆ ಅಪ್ಕಮಿಂಗ್ ಫ್ಯೂಚರ್ ಕೆರಿಯರ್ ಆಪರ್ಚುನಿಟೀಸ್ ಗಳಾಗಿರ್ಬೋದು, ಸೊ ಪ್ರೆಸೆಂಟ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಗಳಾಗಿರ್ಬೋದು, ಸೆಲ್ಫ್ ಸ್ಟಡೀಸ್ ಇಂಪಾರ್ಟೆನ್ಸ್, ಸೊ ಜೊತೆಗೆ ನಾನು ಹೇಳ್ದಾಗೆ ಸಾಕಷ್ಟು ಒಂದು 15-20 ಟೆಕ್ನಿಕ್ಸ್ ಗಳನ್ನ ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವತ್ತು ನಾವು ನೆಕ್ಸ್ಟ್ ಏನು 20 to 30 ಮಿನಿಟ್ಸ್ ಟೈಮ್ ನ ಸ್ಪೆಂಡ್ ಮಾಡ್ತೀವಿ. ಈ ಟೈಮ್ ಅಲ್ಲಿ ಇವತ್ತು ನಾವು ಅಪ್ಸ್ಕಿಲ್ ಅಪ್ಲಿಕೇಶನ್ ನ ಯಾವ ರೀತಿ ಸೈನ್ ಅಪ್ ಮತ್ತೆ ಲಾಗಿನ್ ಮಾಡ್ಬೇಕು, ಸೊ ಇಲ್ಲಿವರೆಗೂ ಯಾರು ಇನ್ನ ಸರಿಯಾಗಿ ಅಪ್ಲಿಕೇಶನ್ ಕಂಟೆಂಟ್ ನ ಯೂಸ್ ಮಾಡಿಲ್ಲ, ಅವರು ಒನ್ಸ್ ಅಗೇನ್ ಇವತ್ತಿನ ಮೀಟಿಂಗ್ ಅಲ್ಲಿ ಗಮನ ಕೊಟ್ಟು ಯಾವ ರೀತಿ ಸೈನ್ ಅಪ್ ಮಾಡ್ಬೇಕು. ಯಾಕಂದ್ರೆ ನೀವು ಸರಿಯಾಗಿ ಸೈನ್ ಅಪ್ ಮಾಡಿ ಲಾಗಿನ್ ಮಾಡಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನ ಬೇರೆಯವ್ರಿಗೆ ಹೇಳಲಿಕ್ಕೆ ಈಸಿ ಆಗುತ್ತೆ. ಸೊ ನಮ್ಗೆ ಅದು ಡಿಫಿಕಲ್ಟೀಸ್, ನಮ್ಗೆ ಸರಿಯಾಗಿ ಫೀಚರ್ಸ್ ಗೊತ್ತಿಲ್ಲ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸೊ ಇವತ್ತಿನ ರೆಕಾರ್ಡ್ಸ್ ಸೆಷನ್ ಕೂಡ ರೆಕಾರ್ಡ್ ಆಗ್ತಾ ಇದೆ ಅನ್ಕೊಳ್ತೀನಿ. ಸೊ ರೆಕಾರ್ಡ್ ಆಗಿದ ನಂತರ ಆ ಸೆಷನ್ ನ ಕೂಡ ಉಮೇಶ್ ಪೋಸ್ಟ್ ಮಾಡಿ ಆ ಲಿಂಕ್ ನ ಶೇರ್ ಮಾಡಿ. ಸೊ ಫಸ್ಟ್ ನಮ್ಮ ಬೇಸಿಕ್ ಪ್ರಿಲಿಮಿನರಿ ಕಮ್ಯುನಿಕೇಶನ್ ಅಲ್ಲಿ ನಾವು ಯಾರನ್ನೇ ಕನೆಕ್ಟ್ ಆದ್ರೂ ಕೂಡ ಸೊ ಫಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಲ್ಲಿ ಅವರಿಗೆ ತುಂಬಾ ಜಾಸ್ತಿ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಹೆಚ್ಚಿನದಾಗಿ ಸೊ ಸಿಂಪಲ್ ಆಗಿ ನಾವು ಪ್ಲೇ ಸ್ಟೋರ್ ಅಲ್ಲಿ ನಮ್ಮ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ಬೋದು. ಓಕೆ, ಸೊ ಫಸ್ಟ್ ಪಾಯಿಂಟ್, ನಮ್ಮ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಆಲ್ರೆಡಿ ಲಿಸ್ಟಿಂಗ್ ಆಗಿರೋದ್ರಿಂದ ಸೊ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಪ್ಲೇ ಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಬೋದು, ಅಥವಾ ನಾವು ಆಪ್ ಲಿಂಕ್ ನ ಡೈರೆಕ್ಟ್ ಆಗಿ ಅವರಿಗೆ ಶೇರ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ಆಪ್ ಒಂದ್ಸರಿ ಓಪನ್ ಆದ ನಂತರ ಇದು ಬಂದು ಹೋಮ್ ಪೇಜ್. ಹೋಮ್ ಪೇಜ್ ಅಲ್ಲಿ ಆಸ್ ಆಫ್ ನೌ 3 ಆಪ್ಷನ್ಸ್ ಇದೆ ನಮಗೆ. ಓಕೆ, ಸೊ ಮೊದಲನೇ ಆಪ್ಷನ್ ಅಲ್ಲಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಕೋರ್ಸ್ ಆಕ್ಸೆಸ್ ಗೆ ರೀಚ್ ಆಗತ್ತೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಅಪ್ಸ್ಕಿಲ್ ಶಿಶು ವಿಕಾಸ್ ಯೋಜನಾ ಪ್ರೋಗ್ರಾಮ್ ಅಲ್ಲಿ ಕಾರ್ಡ್ ಹೋಲ್ಡರ್ಸ್, ಎಕ್ಸ್ಕ್ಲೂಸಿವ್ ಕಾರ್ಡ್ ಹೋಲ್ಡರ್ಸ್ ಮಾತ್ರ ಈ ಸೈನ್ ಇನ್ ಆಪ್ಷನ್ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಅವೈಲಬಲ್ ಇರುತ್ತೆ. ಸೊ ಅದಾದ ನಂತರ BNY ಕಾರ್ಡ್ ಹೋಲ್ಡರ್ಸ್ ಮಾತ್ರ ಈ ಲಾಗಿನ್ ಆಪ್ಷನ್ಸ್ ಅವೈಲಬಲ್ ಇರುತ್ತೆ. ಇವತ್ತು ಈ 3 ಆಪ್ಷನ್ ನಾನು ಯಾವ ರೀತಿ ಫೀಚರ್ಸ್ ಇರುತ್ತೆ ಅಂತ ಹೇಳಿ ಲೈವ್ ಆಗಿ ಲಾಗಿನ್ ಮಾಡಿ ಡ್ಯಾಶ್ ಬೋರ್ಡ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವ. ಓಕೆ, ಸೊ ಎಸ್, ಸೊ ಫಸ್ಟ್ ಪಾಯಿಂಟ್, ನಾವು ಇವಾಗ ನಮ್ಮ ಅಪ್ಲಿಕೇಶನ್ ನ ಕಂಟೆಂಟ್ ನ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ ಈ ಸ್ಟೂಡೆಂಟ್ ಏನು ಪ್ಲಾಟ್ಫಾರ್ಮ್ ಇದೆ, ಈ ಸ್ಟೂಡೆಂಟ್ ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಸ್ಟೂಡೆಂಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಒಂದು ಫೀಚರ್ ಲಾಗಿನ್ ಆಕ್ಸೆಸ್ ಓಪನ್ ಅಪ್ ಆಗುತ್ತೆ, ಪಾಪ್ ಅಪ್. ಸೊ ಈ ರೀತಿ ನಮ್ಗೆ ಲಾಗಿನ್ ಪೇಜ್ ಓಪನ್ ಆದ ನಂತರ ಸೊ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ನಾವಿಲ್ಲಿ ಡೌನ್ ಸೈಡ್, ಐ ಥಿಂಕ್ ಎಲ್ಲರಿಗೂ ಸ್ಕ್ರೀನ್ ವಿಸಿಬಲ್ ಇದೆ ಅನ್ಕೊಳ್ತೀನಿ. ಸೊ ನಾನು ಎಸ್, ಸೊ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ರಿಮೆಂಬರ್ ಮೀ, ಲಾಗಿನ್, ಸೈನ್ ಅಪ್, ಲಾಸ್ಟ್ ಪಾಸ್ವರ್ಡ್, ಈ ರೀತಿ ಇಷ್ಟು ಆಪ್ಷನ್ಸ್ ಇದೆ. ಈ ಆಪ್ಷನ್ಸ್ ಅಲ್ಲಿ ಇಲ್ಲಿ ಸೈನ್ ಅಪ್ ಅಂತ ಇದೆ. ಯಾರು ಫಸ್ಟ್ ಟೈಮ್ ಯೂಸರ್ ಇರ್ತಾರೆ ಅವರು ಫಸ್ಟ್ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು.
ಸೊ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫುಲ್ ನೇಮ್, ಇಮೇಲ್ ಅಡ್ರೆಸ್, ಫುಲ್ ನೇಮ್, ಯೂಸರ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಕ್ಲಾಸ್ ಅಂಡ್ ಪಾಸ್ವರ್ಡ್. ಸೊ ವೆರಿ ಸಿಂಪಲ್ ಫಾರ್ಮ್ ಇದೆ ಇದು ಲಾಗಿನ್ ಪೇಜ್. ಓಕೆ, ಸೈನ್ ಅಪ್ ಪೇಜ್ ಏನಿದೆ ಇದು ತುಂಬಾ ಈಸಿ ಇದೆ. ಸೊ ಇದರಲ್ಲಿ ಬೇಸಿಕ್ ಡೀಟೇಲ್ಸ್ ನ ಇನ್ಫಾರ್ಮೇಶನ್ ಕೊಟ್ಟು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಸೇವ್ ಆದ ನಂತರ ಮತ್ತೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಮತ್ತೆ ನಮ್ದು ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಯಾವ್ದು ನಾವು ಕೊಟ್ಟಿರ್ತೀವಿ ಆ ಪಾಸ್ವರ್ಡ್ ನ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಪ್ರೊಫೈಲ್ ಪೇಜ್ ಓಪನ್ ಅಪ್ ಆಗುತ್ತೆ ಲಾಗಿನ್ ಆದ ತಕ್ಷಣ. ಸೊ ಇಲ್ಲಿ ಬೇಸಿಕಲಿ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಅವರಿಗೆ ಟ್ರಯಲ್ ಮತ್ತೆ ಪ್ರೋ ಅಂತ ಹೇಳಿ ಬರುತ್ತೆ. ಸೊ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಇರೋದ್ರಿಂದ ನಮ್ಗೆ ಪ್ರೋ ಆಪ್ಷನ್ ಬರ್ತಾ ಇದೆ. ಸೊ ನಾವಿಲ್ಲಿ ಪೇ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ನನಗೆ ಪ್ರೋ ಆಪ್ಷನ್ ಇದೆ. ಸೊ ಪ್ರೊಫೈಲ್ ಜೊತೆಗೆ ಪ್ರೊಫೈಲ್ ಅಲ್ಲೇ ನಾವು ಇಲ್ಲಿ ಪ್ರೊಫೈಲ್ ಅಲ್ಲಿ ಎಡಿಟ್ ಮಾಡ್ಕೋಬಹುದು, ಪಾಸ್ವರ್ಡ್ ಚೇಂಜ್ ಮಾಡ್ಕೋಬಹುದು ಮತ್ತೆ ಲಾಗ್ಔಟ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಕೋರ್ಸಸ್. ಸೊ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಫಸ್ಟ್ ಟೈಮ್ ಯೂಸರ್ ಇದ್ರೆ ಟ್ರಯಲ್ ಇರುತ್ತೆ ಮತ್ತೆ ಪ್ರೋ ಮೆಂಬರ್ ಇರುತ್ತೆ. ಸೊ ಒನ್ಸ್ ಟ್ರಯಲ್ ಎಕ್ಸ್ಪೈರ್ ಆದ ನಂತರ ಪ್ರೋ ಮೆಂಬರ್ ಕೇಳುತ್ತೆ. ಪ್ರೋ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಗೆಟ್ವೇಗೆ ಹೋಗಿ ಅವರು ಪೇಮೆಂಟ್ ಕನ್ಫರ್ಮ್ ಮಾಡಿ ಆಕ್ಸೆಸ್ ನ ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ಪ್ರೋ ಮೆಂಬರ್ ಮೇಲೆ ಇವಾಗ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರೋ ಮೆಂಬರ್ ಆಗಿರೋದ್ರಿಂದ ಪ್ರೋ ಮೆಂಬರ್ ನ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಪ್ರೋ ಮೆಂಬರ್ ಅಲ್ಲಿ ನಾನು ಕ್ಲಿಕ್ ಮಾಡಿದ ನಂತರ ನನಗೆ ಮ್ಯಾಥ್ಸ್, ಸೈನ್ಸ್, ಹಿಸ್ಟ್ರಿ, ಸಿವಿಕ್ಸ್, ಜಿಯೋಗ್ರಫಿ ಇಲ್ಲಿ ಕ್ಲಾಸಸ್ ಬಂದು ಪ್ರೊಫೈಲ್ಗೆ ನಾನು ಚೆಕ್ ಮಾಡೋದಾದ್ರೆ ಸೊ CBSE ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಯಾವ ಬೋರ್ಡ್ ಬೇಕು ಆ ರೆಸ್ಪೆಕ್ಟಿವ್ ಸ್ಟೇಟ್ ಬೋರ್ಡ್ಸ್ ಇದ್ರೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕಾಮನ್ ಆಗಿ CBSE ಆಲ್ ಓವರ್ ಇಂಡಿಯಾ ಸೇಮ್ ಇರೋದ್ರಿಂದ CBSE ಅಪ್ಲಿಕೇಬಲ್ ಆಗುತ್ತೆ. ಸೊ ಜೊತೆಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಥವಾ ಬಿಹಾರ್, ಗೋವಾ, ಗುಜರಾತ್ ಎನಿ ಸ್ಟೇಟ್ ಬೋರ್ಡ್ಸ್ ಇದ್ರೆ ಅವರು ಸ್ಟೇಟ್ ಬೋರ್ಡ್ ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ದೆನ್ ಕ್ಲಾಸಸ್, ನರ್ಸರಿ ಟು 12th ಸ್ಟ್ಯಾಂಡರ್ಡ್ ಎನಿ ಕ್ಲಾಸ್ ಡೈರೆಕ್ಟ್ ಕ್ಲಿಕ್ ಮಾಡಿ ಕ್ಲಾಸ್ ಆಕ್ಸೆಸ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಕಂಟೆಂಟ್ ಡೈರೆಕ್ಟ್ ಸ್ಟೂಡೆಂಟ್ ಕಂಟೆಂಟ್ ನ ಎಕ್ಸಾಂಪಲ್ ಮ್ಯಾಥ್ಸ್. ಸೊ ಇವಾಗ ನಾನು ಓಪನ್ ಮಾಡಿರುವಂತ ಪ್ರೊಫೈಲ್ ಬಂದು CBSE 7th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ. ಓಕೆ, ಸೊ ಇಲ್ಲಿ ಎಲ್ಲ ಆಕ್ಸೆಸ್ ಡೈರೆಕ್ಟ್ ನಾವು ಲಾಗಿನ್ ಪೇಜ್ ಅಲ್ಲೇ ಎಲ್ಲ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಫೀಚರ್ ಇರುತ್ತೆ. ಸೊ ಇದರಲ್ಲಿ ಇವಾಗ ಆಲ್ ಸಬ್ಜೆಕ್ಟ್ಸ್, ಲ್ಯಾಂಗ್ವೇಜಸ್ ಎಲ್ಲ ಫೀಚರ್ ಆಲ್ರೆಡಿ ಲೋಡೆಡ್ ಇದೆ. ಸೊ ಈ ರೀತಿ ಇಂಡಿವಿಜುವಲ್ ಚಾಪ್ಟರ್ ವೈಸ್ ವಿಡಿಯೋ ಲೆಸನ್ಸ್ ಅವೈಲಬಲ್ ಇರುತ್ತೆ. ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಅವರ ಚಾಪ್ಟರ್ ಓಪನ್ ಮಾಡಿ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಓಕೆ, ಸೊ ಅದಾದ ನಂತರ ಪ್ರಾಕ್ಟೀಸ್, ಟೆಸ್ಟ್, ಬುಕ್ಸ್, ನೋಟ್ಸ್, ವರ್ಕ್ ಶೀಟ್ಸ್ ಎಲ್ಲಾನು ಕೂಡ ಇಲ್ಲಿ ಟಾಪ್ ಪೇಜ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಬುಕ್ ಲೈಬ್ರರಿ, ವೆರಿ ಯುನಿಕ್ ಫೀಚರ್. ಬುಕ್ ಲೈಬ್ರರಿದಲ್ಲಿ ಥೌಸಂಡ್ಸ್ ಆಫ್ ಸಾಫ್ಟ್ ಕಾಪಿ ಇ ಬುಕ್ಸ್ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೋಡಬಹುದು ಆಪ್ಟಿಟ್ಯೂಡ್ ಫೌಂಡೇಶನ್ ಪ್ರಿಪರೇಷನ್ಸ್ ಆಗಿರ್ಬೋದು, ಅಕಾಡೆಮಿಕ್ ಟೆಕ್ಸ್ಟ್ ಬುಕ್ಸ್, ಎನ್ವೈರನ್ಮೆಂಟಲ್ ಸೋಷಿಯಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್, ಫೌಂಡೇಶನ್ ಆಫ್ ಇಂಗ್ಲಿಷ್, ಸ್ಪಿರಿಚುವಲ್ ಫಿಲಾಸಫಿ ಅಂಡ್ ಯೋಗ, ಲಿಟ್ರೇಚರ್, ಎಮೋಷನಲ್ ಹೆಲ್ತ್ ವಿಂಗ್. ಸೊ ಈ ರೀತಿ ಅನ್ಲಿಮಿಟೆಡ್ ಸಾಫ್ಟ್ ಕಾಪಿ ಇ ಬುಕ್ಸ್ ಇರುತ್ತೆ. ಸೊ ಸ್ಟೂಡೆಂಟ್ ಸೆಲ್ಫ್ ಆಕ್ಸೆಸ್ ಮಾಡಬಹುದು. ಸೊ ಜೊತೆಗೆ ಎಡಿಷನಲ್ ಸ್ಕಿಲ್ಸ್, ಕೆರಿಯರ್ ಓರಿಯಂಟೇಶನ್, ಡಿಜಿಟಲ್ ಲಿಟ್ರಸಿ, ಫಿನಾನ್ಷಿಯಲ್ ಲಿಟ್ರಸಿ, ಲೈಫ್ ಸ್ಕಿಲ್ಸ್, ಸ್ಪೋರ್ಟ್ಸ್, ಯೋಗ, ಪರ್ಫಾರ್ಮಿಂಗ್ ಆರ್ಟ್ಸ್, ಎನ್ವೈರನ್ಮೆಂಟ್, ರಾಮಾಯಣ, ಫಸ್ಟ್ ಏಡ್, ಸ್ಟೆಮ್ ಕೋಡಿಂಗ್, ವಿಜುವಲ್ ಆರ್ಟ್ಸ್, ಪರ್ಸನಲ್ ಸೇಫ್ಟಿ ಅಂಡ್ ಪೇರೆಂಟ್ ಲರ್ನಿಂಗ್ ಮಾಡೆಲ್. ಈ ತರ ಎಲ್ಲಾ ಕಂಟೆಂಟ್
ಆಕ್ಸೆಸ್ ಅವೈಲಬಲ್ ಇರುತ್ತೆ. ಇದಾದ ನಂತರ ಮೈ ರಿಪೋರ್ಟ್ಸ್ ಅಲ್ಲಿ ಸ್ಟೂಡೆಂಟ್ ಎಷ್ಟು ಕಂಟೆಂಟ್ ಆಕ್ಸೆಸ್ ಮಾಡಿದ್ದಾರೆ, ಅವರ ಆಕ್ಟಿವಿಟೀಸ್ ಎಲ್ಲ ವಾಚ್ ಮಾಡಬಹುದು. ಅಂದ್ರೆ ವಿಡಿಯೋ ಕಂಪ್ಲೀಟ್ ಮಾಡಿದರೆ, ಆಡಿಯೋ ಬುಕ್ಸ್ ಎಷ್ಟು ಕಂಪ್ಲೀಟ್ ಮಾಡಿದ್ರೆ, ಎಷ್ಟು ಬುಕ್ಸ್ ಸ್ಟಡಿ ಮಾಡಿದರೆ, ಪ್ರಾಕ್ಟೀಸ್ ಎಷ್ಟಾಗಿದೆ, ವರ್ಕ್ ಶೀಟ್ಸ್ ಎಷ್ಟು ಕಂಪ್ಲೀಟ್ ಮಾಡಿದರೆ, ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ವೈಸ್ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಕೂಡ ಮೈ ರಿಪೋರ್ಟ್ಸ್ ಅಲ್ಲಿ ರಿಪೋರ್ಟ್ಸ್ ನ ಜನರೇಟ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕಂಟೆಂಟ್. ಸೊ ನೆಕ್ಸ್ಟ್ ನಾವಿವಾಗ ಅರ್ಥ ಮಾಡ್ಕೊಳ್ಳುವ ಅಪ್ಸ್ಕಿಲ್ SUI ಪ್ರೋಗ್ರಾಮ್ ಲಾಗಿನ್ ಬಗ್ಗೆ. ಓಕೆ, ಐ ಥಿಂಕ್ ನಮ್ಮ ಕೋರ್ಸ್ ಲಾಗಿನ್ ಪೇಜ್ ಬಗ್ಗೆ ಎಲ್ಲರಿಗೂ ಕ್ಲಾರಿಟಿ ಇದೆ. ಡಿಜಿಟಲ್ ಥಮ್ಸ್ ಅಪ್ ಪ್ರೈಸ್ ಮಾಡಿ. ನಾವು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅಪ್ಸ್ಕಿಲ್ ಶಿಶು ವಿಕಾಸ್ ಯೋಜನಾ ಬೆನಿಫಿಟ್ ಕಾರ್ಡ್ ಅಂದ್ರೆ ಸ್ಟೂಡೆಂಟ್ ನಮ್ಮಲ್ಲಿ ಸಬ್ಸ್ಕ್ರೈಬ್ ಆದಂತ ಸ್ಟೂಡೆಂಟ್ ಗೆ ಬೆನಿಫಿಟ್ ಕಾರ್ಡ್ ನ ಏನ್ ಇಶ್ಯೂ ಮಾಡ್ತೀವಿ, ಆ ಸ್ಟೂಡೆಂಟ್ ಗೆ ಯಾವ ರೀತಿ ಅವರು ಸೆಲ್ಫ್ ಅಪ್ಲೈ ಮಾಡ್ಕೊಳ್ಬಹುದು ಸ್ಕಾಲರ್ಶಿಪ್ ಅಂಡ್ ಹೆಲ್ತ್ ಬೆನಿಫಿಟ್ಸ್ ಅನ್ನೋದನ್ನ ಲಾಗಿನ್ ಮಾಡಿ ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವ. ಸೊ ನಾನು ರ್ಯಾಂಡಮ್ ಆಗಿ ಒಂದು ಸ್ಟೂಡೆಂಟ್ ಎಕ್ಸಾಂಪಲ್ ಕ್ಲಿಕ್ ಮಾಡ್ತೀನಿ. ಇವಾಗ ಡೀಟೇಲ್ಸ್ ನ ಎಂಟ್ರಿ ಮಾಡಿ ಜಸ್ಟ್ ಮಿನಿಟ್. ಒಂದು ಸ್ಟೂಡೆಂಟ್ ರ್ಯಾಂಡಮ್ ಆಗಿ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಬಂದು ತನಿಷಾ JS, ಚಿತ್ರದುರ್ಗ ಡಿಸ್ಟಿಕ್ ಇಂದ. ಓಕೆ, ಸೊ ಇದು ಸ್ಟೂಡೆಂಟ್ ಪ್ರೊಫೈಲ್ ಲಾಗಿನ್ ಆಗಿದೆ. ಇವಾಗ ನಾನು ಅವ್ರದ್ದು ಡೀಟೇಲ್ಸ್ ಎಂಟ್ರಿ ಮಾಡಿದೀವಿ. ಅಂದ್ರೆ ಅವ್ರದ್ದು ರಿಜಿಸ್ಟರ್ಡ್ ನಂಬರ್ ಮತ್ತೆ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡಿದ ನಂತರ ಅವ್ರಿಗೆ ಇಲ್ಲಿ ಪ್ರತಿಯೊಬ್ರು ಯಾರಿಗೆ ಕಾರ್ಡ್ ಸಿಕ್ಕಿದೆ, ಶಿಶು ವಿಕಾಸ್ ಯೋಜನಾ ಕಾರ್ಡ್ ಇದೆ, ಅವ್ರ ಎಲ್ಲರಿಗೂ ಕೂಡ ಈ ರೀತಿ ಲಾಗಿನ್ ಆಕ್ಸೆಸ್ ಸಿಗುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಸ್ಟೂಡೆಂಟ್ ಪ್ರೊಫೈಲ್ ಇಲ್ಲಿದೆ ನೋಡಿ. ಸೊ ತನಿಷಾ JS ಅವ್ರದ್ದು ಆಧಾರ್ ಡೀಟೇಲ್ಸ್ ಇಂದ ಹಿಡಿದು ಪ್ರತಿಯೊಂದು ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ನೆಕ್ಸ್ಟ್ ರಿನಿವಲ್ ಕೂಡ ಇದೆ. ಓಕೆ, ಸೊ ಸ್ಟೂಡೆಂಟ್ ಲಾಗಿನ್ ಮಾಡ್ಕೊಂಡಾಗ ಇಲ್ಲಿ ರಿನಿವಲ್ ಡೇಟ್ ಕೂಡ ಡಿಸ್ಪ್ಲೇ ಆಗುತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ. ಅವರ್ ಸರ್ವಿಸ್ ನೆಕ್ಸ್ಟ್ ರಿನಿವಲ್ ಡೇಟ್ ಇದೆ. ಓಕೆ, 30/11/2026 ಅಂದ್ರೆ 2026 11ನೇ ತಿಂಗಳಿಗೆ ಇದು ರಿನಿವಲ್ ಇದೆ ಸ್ಟೂಡೆಂಟ್. ಸೊ ಇವಾಗ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ ನೋಡಿ, ಹೆಲ್ತ್ ಇನ್ಶೂರೆನ್ಸ್ 25,000 rupees ಇಯರ್ಲಿ, ಪರ್ಸನಲ್ ಆಕ್ಸಿಡೆಂಟಲ್ 3 lakhs, ಸ್ಟೂಡೆಂಟ್ 1 lakh, ಫಾದರ್ 1 lakh, ಮದರ್ 1 lakh, ಅಂಡ್ ಹೈಯರ್ ಎಜುಕೇಶನ್ ಸ್ಕಾಲರ್ಶಿಪ್ 5 lakhs. ಸೊ ಇದು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ ಡ್ಯಾಶ್ ಬೋರ್ಡ್ ಆಯ್ತು. ಸೆಕೆಂಡ್ ಹೆಲ್ತ್. ಸೊ ಹೆಲ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೆಲ್ತ್ ಪಾಲಿಸಿ, ಹೆಲ್ತ್ ಇ ಕಾರ್ಡ್, ಕ್ಲೇಮ್ ಅಂಡ್ ಹಾಸ್ಪಿಟಲ್ ಲಿಸ್ಟ್.
ಸೊ ಇಲ್ಲಿ ಕ್ಲೇಮ್ ಅಂತ ಆಪ್ಷನ್ ಇದೆ. ನಾನು ಮತ್ತೆ ಬ್ಯಾಕ್ ಪ್ರೀವಿಯಸ್ ಪೇಜ್ ಹೋಗಿ ಇಲ್ಲಿ ಹೆಲ್ತ್ ಪಾಲಿಸಿ, ಹೆಲ್ತ್ ಇ ಕಾರ್ಡ್ ಮತ್ತೆ ಕ್ಲೇಮ್. ಸೊ ಇಲ್ಲಿ ಕ್ಲೇಮ್ ಇದು ಬಂದು SBI ಮೆಡಿಕಲ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ರಿಲೇಟೆಡ್. ಇದು ಕ್ಲೇಮ್ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ಟೂಡೆಂಟ್ ಕ್ಲಿಕ್ ಮಾಡಿದ್ಮೇಲೆ ಹಾಸ್ಪಿಟಲ್ ನೇಮ್, ಹಾಸ್ಪಿಟಲ್ ಕಾಂಟ್ಯಾಕ್ಟ್ ನಂಬರ್, ಮೆಡಿಕಲ್ ಟೈಪ್, ಡೇ ಕೇರ್ ಅಥವಾ ಕ್ರಿಟಿಕಲ್ ಇಲ್ನೆಸ್, ಆಕ್ಸಿಡೆಂಟಲ್ ಟ್ರೀಟ್ಮೆಂಟ್, ರೆಗ್ಯುಲರ್ ಟ್ರೀಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಡೇಟ್ ಆಫ್ ಅಡ್ಮಿಷನ್, ಡೇಟ್ ಆಫ್ ಡಿಸ್ಚಾರ್ಜ್, ಟೋಟಲ್ ಎಕ್ಸ್ಪೆಂಡಿಚರ್ ಮತ್ತೆ ಅದೊಂದು ಬಿಲ್. ಫೈಲ್ ನ ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡೋದು. ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಹಿಸ್ಟ್ರಿ ಒಳಗಡೆ ಬರುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಮೆಡಿಕ್ಲೇಮ್ ಸ್ಟೇಟಸ್ ಮತ್ತೆ ರಿಕ್ವೆಸ್ಟ್ ಡೇಟ್ ಮತ್ತೆ ಅಪ್ರೂವ್ಡ್ ಇದ್ರಲ್ಲೇನೆ ತೋರಿಸ್ಬಿಡುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲಾನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಿರ್ತೀರಾ. ಸೊ ಎಂಟ್ರಿ ಮಾಡೋದು ಎಲ್ಲಿ ಅಂತ ನಾನು ತೋರಿಸ್ತೀನಿ ಎಕ್ಸಾಂಪಲ್. ಸೊ ಹೆಲ್ತ್ ಆಯ್ತು. ಸೊ ನೆಕ್ಸ್ಟ್ ಎಜುಕೇಶನ್. ಹೆಲ್ತ್ ಕ್ಲೇಮ್ ಆದ ತಕ್ಷಣ ಎಜುಕೇಶನ್ ಇದ್ದು ಇಲ್ಲಿ ಅಪ್ ಟು 5 lakhs ಹೈಯರ್ ಎಜುಕೇಶನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಇದ್ರಲ್ಲಿ ಇರುತ್ತೆ. ಓಕೆ, ಸೊ ಅಪ್ಲೈ ಅಂದ್ರೆ ಹೈಯರ್ ಎಜುಕೇಶನ್ಗೆ ಅಪ್ಲೈ ಮಾಡ್ಕೊಳ್ಳೋದಾದ್ರೆ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸ್ಟೂಡೆಂಟ್ ಮೆಚುರಿಟಿ ಪೀರಿಯಡ್ ನಾಟ್ ಕಂಪ್ಲೀಟೆಡ್, ಮಿನಿಮಮ್ ವೈಟಿಂಗ್ ಪೀರಿಯಡ್ ಇಸ್ 2 years ಫ್ರಮ್ ದ ಜಾಯ್ನಿಂಗ್ ಡೇಟ್. ಸೊ ಮಿನಿಮಮ್ 2 ರಿನಿವಲ್ಸ್ ಆಗಿರ್ಬೇಕು ಹೈಯರ್ ಎಜುಕೇಶನ್ ಗೆ ಅಪ್ಲೈ ಮಾಡ್ಬೇಕಂದ್ರೆ. ಓಕೆ, ಸೊ ನೆಕ್ಸ್ಟ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಗೆ ಡೈರೆಕ್ಟ್ ಅದರಲ್ಲೂ ಸೇಮ್ ಕ್ಲೇಮ್ ಅಲ್ಲಿ ಡೀಟೇಲ್ಸ್ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡೋದು. ಜೊತೆಗೆ ಸ್ಪೆಷಲ್ ಗರ್ಲ್ ಚೈಲ್ಡ್ ಸ್ಟೂಡೆಂಟ್ ಕ್ಲಾಸ್ 6th 8th 10th ಅಲ್ಲಿ ಇರೋರಿಗೆ ಇದು ಮಾತ್ರ. ಸೊ ಇವರು ನಾವು ಡೇಟ್ ನ ಅನೌನ್ಸ್ ಮಾಡ್ತೀವಿ, ಆ ಡೇಟ್ ಅಲ್ಲಿ ಅವ್ರು ಅಪ್ಲೈ ಮಾಡ್ಕೊಳ್ಬಹುದು. ಅದು ಅವಾಗ ಎನಬಲ್ ಆಗತ್ತೆ ಲಿಂಕ್. ಆ ಟೈಮ್ ಅಲ್ಲಿ ಡೈರೆಕ್ಟ್ ಅವರು ಅಪ್ಲೈಗೆ ಹೋಗಿ ಇಲ್ಲಿ ಲಿಂಕ್, ಇಲ್ಲಿ ಡೀಟೇಲ್ಸ್ ಇರುತ್ತೆ, ಸಬ್ಮಿಟ್ ಡೀಟೇಲ್ ಬರುತ್ತೆ. ನಾನು ಅದು ವರ್ಷದಲ್ಲಿ 3 ಸರಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಡೀಟೇಲ್ಸ್. ಆ ಟೈಮ್ ಅಲ್ಲಿ ಅವ್ರ ಸ್ಟೂಡೆಂಟ್, ಈಗ ಆಕ್ಚುಲಿ ತನಿಷಾ ಬಂದು ಇದು ಲಾಗಿನ್ ಮಾಡಿರೋದು, ಇವರು ಯಾವ ಕ್ಲಾಸ್ ಅಲ್ಲಿ ಇದಾರೆ ಅಂದ್ರೆ ಇವ್ರು ಐ ಥಿಂಕ್ ಬಿಲೋ 6th ಸ್ಟ್ಯಾಂಡರ್ಡ್ ಇದಾರೆ ಐ ಹೋಪ್. ಸೊ ಹಾಗಾಗಿ ಇವರು ಎಲಿಜಿಬಲ್ ಇಲ್ಲ. ಸೊ ಎನಿ ಹೌ 6th 8th 10th ಅಲ್ಲಿ ಇರೋರು ಮಾತ್ರ ಅವ್ರಿಗೆ ಲಿಂಕ್ ಆಟೋಮೆಟಿಕ್ ಅಪ್ಲೈ ಮಾಡೋ ಟೈಮ್ ಅಲ್ಲಿ ಡೈರೆಕ್ಟ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಎಸ್, ಸೊ ವೆರಿ ಸಿಂಪಲ್. ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಅವ್ರದ್ದು ಹೆಲ್ತ್ ಆಗಿರ್ಬೋದು, ಜೊತೆಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಅಂಡ್ ಈವನ್ ಆಲ್ ಫೀಚರ್ಸ್ ಡೈರೆಕ್ಟ್ ಲಾಗಿನ್ ಮಾಡಿ ಆಕ್ಸೆಸ್ ಮಾಡಬಹುದು. ಓಕೆ, ಐ ಥಿಂಕ್ ಕ್ಲಿಯರ್ ಆಗಿದೆ. ಸೊ ಇವಾಗ BNY ಕಾರ್ಡ್ ಲಾಗಿನ್ ಆಕ್ಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಶೋ ಮಾಡ್ತೀನಿ. ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಸೊ ಇದು ನನ್ನ ಪ್ರೊಫೈಲ್ ನಾನು ಓಪನ್ ಮಾಡಿದ್ದೀನಿ ಇವಾಗ ಡ್ಯಾಶ್ ಬೋರ್ಡ್ ಅಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಯರ್ಲಿ ಬೆನಿಫಿಟ್, ಕ್ಯಾಶ್ ಬ್ಯಾಕ್, ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂಡ್ ಅದರ್ ಬೆನಿಫಿಟ್ಸ್. ಸೊ ಮೈ ಅಕೌಂಟ್, ಪ್ರೊಫೈಲ್ ಡೀಟೇಲ್ಸ್. ಸೊ ಪ್ರೊಫೈಲ್ಗೆ ಹೋದ ನಂತರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ನ ಎಂಟ್ರಿ ಮಾಡ್ಬೇಕಂದ್ರೆ ಇಲ್ಲಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಬ್ಯಾಂಕ್ ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲಿ ನೇಮ್ ಆಲ್ರೆಡಿ ಅದು ಆಟೋ ಫೆಚ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಜೊತೆಗೆ IFSC ಕೋಡ್ ಆಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಜೊತೆಗೆ ವ್ಯೂ ಬೆನಿಫಿಟ್ಸ್ ಮೇಲೆ ಕ್ಲಿಕ್ ಹೋದ್ರೆ ಸೊ ಈ ರೀತಿ ಬೆನಿಫಿಟ್ಸ್ ಗಳು
ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನು ಆಪ್ಷನ್ಸ್ ಕಾಣ್ತಾ ಇದೆ ಫೀಚರ್ಸ್. ಸೊ ಇದರಲ್ಲಿ ಬೆನಿಫಿಟ್ಸ್ ಅಂಡ್ ಕ್ಲೇಮ್ ಅಂತ ಇದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ. ಸೊ ಬೆನಿಫಿಟ್ಸ್, ಇಯರ್ಲಿ ಬೆನಿಫಿಟ್ಸ್, ಇದು ಆಟೋ ಅಪ್ಲೈಡ್ ಅಂತ ಇದೆ. ಇದಕ್ಕೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಇದು ಆಟೋ ಕ್ರೆಡಿಟ್ ಆಗುತ್ತೆ ಅಕೌಂಟ್ ನಂಬರ್ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ರೆ. ಸೊ ಜೊತೆಗೆ ಫಿನಾನ್ಷಿಯಲ್ ಸಪೋರ್ಟ್ ಅಪ್ ಟು 24,000 rupees. ಎಕ್ಸಾಂಪಲ್ ನಾವು ಈಗ ಅಪ್ಲೈ ಮಾಡ್ಬೋದು. ವ್ಯೂ ಅಂಡ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಅಪ್ಲೈ ಮಾಡೋದಕ್ಕೆ ಟೈಮ್ ಹೇಳ್ತೀನಿ, ಆ ಟೈಮ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಆಕ್ಟಿವೇಟ್ ಆದ ನಂತರ ಅದು ಅಪ್ಲೈ ಮಾಡ್ಬೋದು. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, ಎಕ್ಸಾಂಪಲ್ ಇಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ಳೋದನ್ನ ಸೇಮ್ SBI ದಲ್ಲಿ ಹೇಗೆ ಹೆಲ್ತ್ ಇನ್ಶೂರೆನ್ಸ್ ನ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಅದೇ ರೀತಿ ವ್ಯೂ ಅಂಡ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಓಕೆ, ಸೊ ಎಕ್ಸಾಂಪಲ್ ಇಲ್ಲಿ ಅಪ್ಲೈ ಫಾರ್ ಮೆಡಿಕಲ್ ಕ್ಲೇಮ್ ಅಂತ ಇದೆ. ಅಪ್ಲೈ ಫಾರ್ ಮೆಡಿಕಲ್ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಸೇಮ್ ಡೀಟೇಲ್ಸ್, ನೇಮ್, ಹಾಸ್ಪಿಟಲ್ ನೇಮ್, ಹಾಸ್ಪಿಟಲ್ ಸಿಟಿ, ಡೇಟ್ ಆಫ್ ಅಡ್ಮಿಷನ್, ಡಿಸ್ಚಾರ್ಜ್, ಕ್ಲೇಮ್ ಅಮೌಂಟ್, ಟ್ರೀಟ್ಮೆಂಟ್ ಡೀಟೇಲ್ಸ್, ಹಾಸ್ಪಿಟಲ್ ಬಿಲ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಡಿಸ್ಚಾರ್ಜ್ ಸಮರಿ, ಮತ್ತೆ ಕ್ಯಾನ್ಸಲ್ ಚೆಕ್ ಅಥವಾ ಪಾಸ್ಬುಕ್, ಇಷ್ಟು ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ ಸೆಲ್ಫ್ ಇದು ಅಪ್ಲೋಡ್ ಮಾಡ್ಬೋದು. ಡೀಟೇಲ್ಸ್ ಎಲ್ಲ ನಿಮ್ಗೆ ಏನೇನು ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ ಅದೇ ಡೀಟೇಲ್ಸ್ ನ ಮಾಡಿ ಸಬ್ಮಿಟ್ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೆಕ್ಸ್ಟ್ 7 to 15 days ಅಲ್ಲಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ನಮ್ದು ಇ ಕಾಮರ್ಸ್ ಸೈಟ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬಗ್ಗೆ ನಾನು ಹೇಳಿದ್ದೆ. ಸೊ ಅದು ಕೂಡ ವರ್ಕ್ ನಡೀತಾ ಇದೆ. ಸೊ ನಮ್ಮಲ್ಲಿ ಇವಾಗ ಆಲ್ರೆಡಿ ಏನು 1 minute, ಎಕ್ಸಾಂಪಲ್ ಕ್ಯಾಶ್ ಬ್ಯಾಕ್ ಮನಿಯಿಂದ ನಾವು ಡೈರೆಕ್ಟ್ ಆಗಿ ಇ ಕಾಮರ್ಸ್ ಸೈಟ್ ಅಲ್ಲಿ ಪರ್ಚೇಸ್ ಕೂಡ ಮಾಡಬಹುದು. ಅದು ಯಾವ ರೀತಿ ಅಂದ್ರೆ ಇದೇ ಪೇಜ್ ಅಲ್ಲಿ ನಮ್ಗೆ ಇ ಕಾಮರ್ಸ್ ಸೈಟ್ ಕೂಡ ಬರುತ್ತೆ. ಅಗ್ರಿಕಲ್ಚರ್, ಹೆಲ್ತ್ ರಿಲೇಟೆಡ್ ಮತ್ತೆ ಎಜುಕೇಶನ್. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಲರ್ನಿಂಗ್ ಕಿಟ್ ಅಂತ. ಸೊ ಈ ರೀತಿ ಆಡ್ ಮಾಡಿ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ತರ ಡೈರೆಕ್ಟ್ ಆಗಿ ಇಲ್ಲೇನೆ ಆರ್ಡರ್ ಪ್ಲೇಸ್ ಮಾಡಬಹುದು. ಇದರಲ್ಲಿ ಬೈ ಕೂಡ ಮಾಡಬಹುದು. ಪ್ರಾಡಕ್ಟ್ಸ್ ಲಿಸ್ಟಿಂಗ್ ಆಗ್ತಾ ಇದೆ. ಅಪ್ಸ್ಕಿಲ್ ಲರ್ನಿಂಗ್ ಆಪ್ ಕೋರ್ಸ್ ಲಾಂಚ್, ಕೋರ್ಸ್ ನ ಯಾವ ರೀತಿ ಆಕ್ಸೆಸ್ ಮಾಡೋದು ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಜೊತೆಗೆ ಸ್ಟೂಡೆಂಟ್ ಲಾಗಿನ್ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡೋದು ಹೇಗೆ, ಸ್ಕಾಲರ್ಶಿಪ್ ಮತ್ತೆ ಮೆಡಿಕಲ್ ಕ್ಲೇಮ್ ಅದರ್ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಜೊತೆಗೆ BNY ಕಾರ್ಡ್ ಹೋಲ್ಡರ್ಸ್ ಬೆನಿಫಿಟ್ ಅಪ್ಲೈ ಮಾಡೋದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಕರೆಕ್ಟ್? ಸೊ yes, so then further developments, ಇವತ್ತು 14th ಇರೋದ್ರಿಂದ ನೆಕ್ಸ್ಟ್ ಐ ಥಿಂಕ್ ನಾಳೆ 15th, ನೆಕ್ಸ್ಟ್ 15 days ಏನಿದೆ ಇಟ್ಸ್ ವೆರಿ ಕ್ರೂಷಿಯಲ್. ಸೊ ನಮ್ದು ಪ್ರಾಜೆಕ್ಟ್ಸ್, ಅಪ್ಸ್ಕಿಲ್ ಲರ್ನಿಂಗ್ ಆಪ್, ಪ್ರಮೋಷನಲ್ ಆಕ್ಟಿವಿಟಿ, ಕಾರ್ಡ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ. ಸೊ ಅದಾಗಿರ್ಬೋದು. ಜೊತೆಗೆ ನಮ್ಮ ಹೋಮ್ ಟ್ಯೂಷನ್ ಮಾಡೆಲ್ ಆಗಿರ್ಬೋದು, ಮತ್ತೆ ಲರ್ನಿಂಗ್ ಸೆಂಟರ್ ಮಾಡೆಲ್, ಇದಿಷ್ಟು ಮಾಡೆಲ್ಸ್ ನ ನಾವು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತೀವಿ. ಜೊತೆಗೆ ಐ ಥಿಂಕ್ ನಾಳೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನು ಇನ್ಆಕ್ಟಿವ್ ಮೆಂಬರ್ಸ್ ಇದಾರೆ ಆಲ್ಮೋಸ್ಟ್ ಎಲ್ಲಾನು ಕೂಡ ರಿಸಾಲ್ವ್ ಆಗಿ ಓನ್ಲಿ ಆಕ್ಟಿವ್ ಮೆಂಬರ್ಸ್ ಮಾತ್ರ ರೆಗ್ಯುಲರ್ ಮೀಟಿಂಗ್ಸ್ ಇರುತ್ತೆ. ಸೊ ಜೊತೆಗೆ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ವರ್ಕ್ ಫ್ರಮ್ ಹೋಮ್ ಮಾಡೆಲ್ ವಿತ್ ಡಿಫ್ರೆಂಟ್ ಯೂನಿಕ್ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದ್ರ ಅನೌನ್ಸ್ಮೆಂಟ್ ಕೂಡ 15th ಆನ್ವರ್ಡ್ಸ್ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತೀವಿ. ಓಕೆ, ಫೈನ್, ಆಲ್ ರೈಟ್. ಟುಡೇ ವಿಲ್ ವೈಂಡ್ ಅಪ್ ದಿಸ್ ಸೆಷನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ರೀಚ್ ಔಟ್ ಅಸ್ via call or WhatsApp. Thank you. Have a nice day.